ಏನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳು ಸುಮಾ. ನಾನು ಸಚಿನ್ನು ಒಂದೇ ಕಾಲೇಜು ಒಂದೇ ಕ್ಲಾಸು ಅಂತ ನಿಮಗೆಲ್ಲ ಗೊತ್ತು. ನಾನು ಅವನು ಮೊದಲು ಫ್ರೆಂಡ್ಸ್ ಆಗೇ ಇದ್ವಿ. ಆದರೆ ಅವನ ಕೆಲವು ಒಳ್ಳೆ ಗುಣ ನನ್ನ ಇಂಪ್ರೆಸ್ ಮಾಡ್ತು. ಅಷ್ಟಕ್ಕೂ ಮೊದಲು ಅವನೇ ಪ್ರಪೋಸ್ ಮಾಡಿದ್ದು. ಅವನ ಮೇಲೆ ಒಳ್ಳೆ ಅಭಿಪ್ರಾಯ ಇರೋದ್ರಿಂದ ನಾನು ಅವನ ಪ್ರೀತಿನ ಒಪ್ಕೊಂಡೆ. ಆದರೆ ಇವಾಗೇನಾಯ್ತು? ಸಚಿನ್ ಅನಾಥ ಅಂತ ಗೊತ್ತಾದ್ಮೇಲೆ ಅನುಕಂಪದ ಜೊತೆ ಪ್ರೀತಿನೂ 2ರಷ್ಟು ಹೆಚ್ಚಾಯ್ತು. ಪ್ರೀತಿ ಹೆಚ್ಚಾದ್ಮೇಲೆ ಮದ್ವೆ ತಾನೇ ಆಗ್ಬೇಕಿರೋದು, ಬ್ರೇಕಪ್ ಯಾಕಾಗ್ತಿದೆ? ಸಚಿನ್ ನನ್ನ ಹತ್ರ ಹೇಳಿದ್ದೆಲ್ಲ ಸುಳ್ಳು. ಅವನಿಗೆ ಅಪ್ಪ ಅಮ್ಮ ದೊಡ್ಡ ಮನೆ ಎಲ್ಲ ಇದೆ. ಅವನು ನನಗೆ ಮೋಸ ಮಾಡ್ಬಿಟ್ಟ ಅಕ್ಕ. ಅವನು ನನ್ನ ನಂಬಿಕೆಗೆ ಮೋಸ ಮಾಡ್ಬಿಟ್ಟ. ಅವನಿಗೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಇರೋದಕ್ಕೆ ತಾನೆ ಅವ್ನು ನನ್ನ ಹತ್ರ ಸುಳ್ಳು ಹೇಳಿದ್ದು. ಏನು ತಪ್ಪೇ ಮಾಡಿದೆ, ನಾನು ಯಾಕಕ್ಕ ಅವ್ರ ಅಪ್ಪನ ಹತ್ರ ಅವಮಾನ ಅನ್ಭವಿಸ್ಬೇಕು? ನೀನೇ ಹೇಳಕ್ಕ, ಒಂದ್ಸಲ ನಂಬಿಕೆಗೆ ಕೊಳ್ಳಿ ಪೆಟ್ಟು ಬಿದ್ಮೇಲೆ ಮತ್ತೆ ಆ ವ್ಯಕ್ತಿನ ಪ್ರೀತಿ ಅನ್ನೋ ಹೆಸರಲ್ಲಿ ನಂಬ್ಸಕ್ಕಾಗತ್ತಾ? ನೋಡಕ್ಕ, ಅವನೇ ಫೋನ್ ಮಾಡ್ತಿದ್ದಾನೆ. ಕಟ್ ಮಾಡ್ಬೇಡ, ಕೊಡಿಲಿ, ನಾನ್ ಮಾತಾಡ್ತೀನಿ. ಬೇಡ ಅಕ್ಕ. ಕೊಡು ಸುಮಾ. ಅಕ್ಕ, ರಿಸೀವ್ ಮಾಡಬೇಡ. Suma, sorry. I'm really sorry, Suma. I'm very sorry. ಹಲೋ, ಸುಮಾ ಅಲ್ಲ, ಸ್ನೇಹ. Akka? ಹಲೋ ಬಾಸ್, ನೀವೇನ್ ಸಚಿನ್ ತೆಂಡೂಲ್ಕರ್ ಅಲ್ಲ, ಕಂಟಿನ್ಯೂಸ್ ಆಗಿ ಸಿಕ್ಸರ್ ಹೊಡಿಯಕ್ಕೆ. ಫಸ್ಟು ಸಾರಿ ಹೇಳೋದನ್ನ ಸ್ಟಾಪ್ ಮಾಡಿ. ಅಕ್ಕ, ಅದು ನೀವು ಹೇಳಿರೋ ಸುಳ್ಳಿಂದ ಬೇಜಾರಾಗಿದೆ. ಆದರೆ ಬೇಜಾರಿಂದ ಹೊರಗೆ ಬರೋಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಲ್ವಾ? ಅಕ್ಕ, ಅದು ನಾನು ಬೇಕು ಅಂತ ಸುಳ್ಳು ಹೇಳಲಿಲ್ಲ. ಬೇಕು ಅಂತ ಹೇಳಿದ್ರು, ಬೇಡ ಅಂತ ಹೇಳಿದ್ರು, ಸುಳ್ಳಂತೂ ಹೇಳಿದಿರ ತಾನೆ. ನೀವೆಷ್ಟು ಸುಲಭವಾಗಿ ಅವ್ರಿಗೆ ಸುಳ್ಳು ಹೇಳಿದ್ರೋ ಅಷ್ಟೇ ಸುಲಭವಾಗಿ ಸಾರಿ ಕೇಳೋಕ್ಕಾಗಲ್ಲ. ಅಕ್ಕ, ನನಗೆ ಸುಮನ್ ಜೊತೆ ಮಾತಾಡದೆ ಇರೋಕ್ಕಾಗಲ್ಲ. ಪ್ಲೀಸ್ ಅವಳಿಗೆ ನನ್ನ ಜೊತೆ ಮಾತಾಡೋದಕ್ಕೆ ಹೇಳಿ. ನಾನು ಯಾಕೆ ಸುಳ್ಳು ಹೇಳಿದೆ ಅಂತ ಅವಳಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾತಾಡದೆ ಇರೋ ಥರ ಮಾಡ್ಕೊಂಡಿರೋದು ನೀವು ತಾನೇ. ವಿವರ್ಸಕ್ಕೂ ಟೈಮ್ ಬರುತ್ತೆ, ಸ್ವಲ್ಪ ಕಾಯಿರಿ. ನಾನು ಸುಮಂಗೋಸ್ಕರ ಜನ್ಮ ಪೂರ್ತಿ ಬೇಕಾದ್ರೆ ವೆಯ್ಟ್ ಮಾಡ್ತೀನಿ.